ರಾಯಚೂರು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಲು ಕೆಆರ್ಎಸ್ ಆಗ್ರಹ. ರಾಯಚೂರು ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಬೇಕು ಎಂದು ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ಸಿಂಧನೂರು ತಹಸೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಈ ಬಾರಿ ಮಳೆ ರೈತರಿಗೆ ಸಂಪೂರ್ಣ ಕೈಕೊಟ್ಟಂತೆ ಕಾಣುತ್ತದೆ. ಹಾಗಾಗಿ ರೈತರು ತೀವ್ರ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಪ್ರತಿ ವರ್ಷ ಮೇ, ಜೂನ್ ತಿಂಗಳಲ್ಲಿ ಬಿತ್ತನೆ ಕಾರ್ಯಗಳು ಆರಂಭವಾಗಿ ಕೃಷಿ ಚಟುವಟಿಕೆಗಳು ನಡೆಯುತ್ತಿದ್ದವು. ಮಳೆ ಬಾರದ ಕಾರಣ ಎಲ್ಲ ಕೃಷಿ ಚಟುವಟಿಕೆಗಳು ನಿಂತು ಹೋಗಿವೆ. ಈ ಹಿನ್ನೆಲೆಯಲ್ಲಿ ರೈತರು, ಕಾರ್ಮಿಕರು, ಇತರೆ ಜನವರ್ಗದವರು ಮತ್ತು ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬಂದು ರಾಯಚೂರು ಜಿಲ್ಲೆಯನ್ನು ಸಂಪೂರ್ಣ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಈ ವರ್ಷ ಉದ್ಯೋಗ ಖಾತ್ರಿ ಯೋಜನೆ ಸಂಪೂರ್ಣ ನಿಲ್ಲಿಸಲಾಗಿದೆ. ಹಾಗಾಗಿ 2002ಕ್ಕಿಂತ ಮುಂಚೆ ಜಾರಿಯಲ್ಲಿರುವ ಹಳೆ ಮಾದರಿಯ ಕೂಲಿಗಾಗಿ ಕಾಳು ಯೋಜನೆ ಪ್ರಾರಂಭಿಸಬೇಕು. ಕೇಂದ್ರ ಸರ್ಕಾರದ ವಿದ್ಯುತ್ ತಿದ್ದುಪಡಿ ಕರಡು ಕಾಯ್ದೆ ಮತ್ತು ವಿದ್ಯುತ್ ಚೌಕಟ್ಟು ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರದ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲು ಮುಂದಾಗಿದೆ. ಇದರ ಭಾಗವಾಗಿ ಟಾಟಾ ಕಂಪನಿಗೆ ರಾಜ್ಯದ 10 ಜಿಲ್ಲೆಗಳಲ್ಲಿ ವಿದ್ಯುತ್ ಸರಬರಾಜು ಮಾಡುವ ಕಾರ್ಯಕ್ಕಾಗಿ ಗುತ್ತಿಗೆ ಪಡೆಯಲು ಅರ್ಜಿ ಸಲ್ಲಿಸಿವೆ. ಸರ್ಕಾರ ಯಾವ ಕಾರಣಕ್ಕೂ ಟಾಟಾ ಕಂಪನಿಗೆ ವಿದ್ಯುತ್ ಸರಬರಾಜು ಮಾಡುವ ಗುತ್ತಿಗೆಯನ್ನು ಕೊಡಬಾರದು. ಒಂದು ವೇಳೆ ಗುತ್ತಿಗೆ ಕೊಟ್ಟರೆ ರೈತರ ಪಂಪ್ ಸೆಟ್ಗಳು ಮತ್ತು ಬೋರ್ವೆಲ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಿ ರೈತರಿಂದ ದೊಡ್ಡ ಮಟ್ಟದ ಹಣ ಲೂಟಿಗೆ ಅವಕಾಶ ಮಾಡದಂತಾಗುತ್ತದೆ. ಸರ್ಕಾರ ಈ ಮೇಲಿನ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದರು. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮುಖಾಂತರ ವಿಷಯ ರಾಯಚೂರು ಜಿಲ್ಲೆಯನ್ನು ಬರಗಾಲ ಪೀಡಿತ ಎಂದು ಪ್ರದೇಶವೆಂದು ಘೋಷಣೆ ಮಾಡುವ ಕುರಿತು ಮಾನ್ಯರೇ, ಕರ್ನಾಟಕ ರೈತ ಸಂಘ KRS ತಾಲೂಕು ಸಮಿತಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುವುದೆಂದರೆ, ಈ ಬಾರಿ ಮಳೆ ಸಂಪೂರ್ಣ ವೈಫಲ್ಯವಾಗಿರುವುದರಿಂದ ಹಾಗಾಗಿ ರೈತರು ತೀವ್ರ ಸಂಕಟದಲ್ಲಿ ಸಿಲುಕಿದ್ದಾರೆ. ಪ್ರತಿ ವರ್ಷ ಮೇ, ಜೂನ್ ತಿಂಗಳಲ್ಲಿ ಬಿತ್ತನೆ ಕಾರ್ಯಗಳು ಆರಂಭವಾಗಿ ಕೃಷಿ ಚಟುವಟಿಕೆಗಳು ನಡೆಯುತ್ತಿದ್ದವು. ಮಳೆ ಬಾರದ ಕಾರಣ ಎಲ್ಲ ಕೃಷಿ ಚಟುವಟಿಕೆಗಳು ನಿಂತು ಹೋಗಿವೆ. ಈ ಹಿನ್ನೆಲೆಯಲ್ಲಿ ರೈತರು, ಕಾರ್ಮಿಕರು, ಇತರ ಜನವರ್ಗದವರು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಬರ ಪರಿಹಾರ ನಿಯಮಗಳಿಗೆ, ಇತರ ಕಾರಣಗಳಿಗಾಗಿ ಕಾಯ್ದೆ ರೈತರ ನೆರವಿಗೆ ಬರಬೇಕು. ರಾಜ್ಯವನ್ನು ಸಂಪೂರ್ಣ ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಕೇಂದ್ರ ಸರ್ಕಾರದ ಅನುದಾನಕ್ಕಾಗಿ ಕಾಯ್ದೆ ರಾಜ್ಯ ಸರ್ಕಾರವೇ ಪ್ರತಿ ತಾಲೂಕಿಗೆ 100 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು. ಮನರೇಗಾ ಕಾಯ್ದೆ ತಿದ್ದುಪಡಿಯಿಂದ ಈ ವರ್ಷ ಉದ್ಯೋಗ ಖಾತ್ರಿ ಯೋಜನೆ ಸಂಪೂರ್ಣ ನಿಲ್ಲಿಸಲಾಗಿದೆ. ಹಾಗಾಗಿ 2002ಕ್ಕಿಂತ ಮುಂಚೆ ಜಾರಿಯಲ್ಲಿರುವ ಹಳೆ ಮಾದರಿಯ ಇಡೀ ರಾಜ್ಯಾದ್ಯಂತ ಅಥವಾ ಇಡೀ ದೇಶದಾದ್ಯಂತ ಎಲ್ನಿನೋ ಪರಿಣಾಮದಿಂದ ಮತ್ತು ಮಳೆಗಾಲ ಕಡಿಮೆ ಆಗಿರೋದ್ರಿಂದ ಈಗ ಕಳೆದ ತಿಂಗಳ ಅಲ್ಪ ಸ್ವಲ್ಪ ಮಳೆ ಆಗಿರೋದ್ರಿಂದ ಅಲ್ಪ ಸ್ವಲ್ಪ ರೈತರು ಬಿತ್ತನೆ ಮಾಡಿದ್ರು. ಈಗ 2 ತಿಂಗಳಿಂದ ಮಳೆ ಆಗದೇ ಇರೋದ್ರಿಂದ ಬೆಳೆ ಒಣಗೋಗಿವೆ. ಹೀಗಾಗಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ಭೀಕರ ಬರಗಾಲದ ಪರಿಸ್ಥಿತಿಯಲ್ಲಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಇವತ್ತು ಈ ರಾಯಚೂರು ಜಿಲ್ಲೆಯನ್ನು ಬರಗಾಲ ಅಂತ ಹೇಳಿ ಘೋಷಣೆ ಮಾಡಬೇಕು. ಈಗಾಗಲೇ NREG ಏನು ಯೋಜನೆಯಲ್ಲಿ ಏನು ಕೆಲಸ ಕೊಡ್ತಿದ್ರು, ಆ ಕೆಲಸ ಈಗಾಗಲೇ ಕೇಂದ್ರ ಸರ್ಕಾರ ಚೇಂಜ್ ಮಾಡಿದೆ. ಆದರೂ ಕೂಡ ಈ ಕೆಲಸ ಆಗಿದೆ. ಈಗ ಏನು 2002ಕ್ಕಿಂತ ಮುಂಚೆ ಏನು ಕೂಲಿಗಾಗಿ ಕಾಲ ಯೋಜನೆ ಇತ್ತು, ಆ ಯೋಜನೆ ಜಾರಿ ಮಾಡೋದ್ರ ಮುಖಾಂತರ ಒಂದಿಷ್ಟು ಪೇಮೆಂಟು, ಒಂದಿಷ್ಟು ಅಕ್ಕಿ, ಗೋಧಿ ಕೊಡೋದ್ರ ಮುಖಾಂತರ ರೈತರಿಗೆ ಕೆಲಸ ಕೊಟ್ಟು, ಜನರಿಗೆ ಕೆಲಸ ಕೊಟ್ಟು ಸರ್ಕಾರ ಇವತ್ತು ಅವರಿಗೆ ಒಂದೊತ್ತು ಊಟಕ್ಕೆ ಕೊಡೋದ್ರ ಮೂಲಕ ಅವ್ರನ್ನ ಜೀವ ಉಳಿಸಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಹೀಗಾಗಿ ಸಾಲ ಮನ್ನಾ ಮಾಡಲೇಬೇಕು. ರೈತರಿಗೆ ಪ್ರತಿ ಹೆಕ್ಟರ್ಗೆ 50,000 ರೂಪಾಯಿ ಕೊಡಲೇಬೇಕು. ರೈತರಿಗೆ ಬರಗಾಲ ಬಿತ್ತೋರಿಗೆ 50,000 ರೂಪಾಯಿ ಪರಿಹಾರ ಕೊಡಲೇಬೇಕು. ನಡೆಯುತ್ತಿರುವ ಕರ್ನಾಟಕ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ರೈತ ಸಂಘದ ಹೋರಾಟಕ್ಕೆ ಜಯವಾಗಲಿ. ಸುತ್ತಾನಾಡೆಲ್ಲ ಪ್ರತಿದಾನ, ಸುತ್ತಾನಾಡೆಲ್ಲ ಪ್ರತಿಯೋನು, ಸುತ್ತಾನಾಡೆಲ್ಲ ಪ್ರತಿಯೋನು, ಸುತ್ತಾನಾಡೆಲ್ಲ ಪ್ರತಿದಾನಿ ಮಾಡಂತ ಚಿತ್ತಾರದಲ್ಲಿಗಿಳಿದು ಕುಣಿಯುತ್ತ ಬಡೆಯುತ್ತ ಬತ್ತಿದ ನೆಲಕ್ಕಾಗಿ ಎಚ್ಚೆತ್ತ ಜನಕ್ಕಾಗಿ ಮುತ್ತಿನ ಮಳೆ ನಾವು ಕರೆಯೋಣ, ಮುತ್ತಿನ ಮಳೆ ನಾವು ಕರೆಯೋಣ, ಮುತ್ತಿನ ಮಳೆ ನಾವು ಕರೆಯೋಣ. ನೋಡೋಣ ತಿಳಿ ಮ್ಯಾಗ ಜೇನುತ್ತ ಮಾಡಾಗಿ ಆಡಾಡಿ ಬಾರೋ ಮಳೆ
ಸಪ್ತಮಿ ಕರಗಳ ಕಾಲುಗಳೋಗ್ಯಾವ ಗಂಗಾ ಬ್ಯಾನರ್ ತೆಗ್ಸು, ಬ್ಯಾನರ್. ಕೆರೆಯು ನೀರಿಂದಿ ಜನಿಸಲಿ ಕಿಲಿಕಿಲಿ ಗಿಳಿಗುಬ್ಬಿ ನೆಲನಕ್ಕಿ ಸತ್ತವ ಬತ್ತಿದ ನೆಲಕ್ಕಾಗಿ ಎಚ್ಚೆತ್ತ ಜನಕ್ಕಾಗಿ ಕಪ್ಪದೆ ಬಾರೋ ಮಳೆರಾಯ ನೀವಿಂಗ ಕರೆದೋರ ನಾನಂಗ ಬರಬೇಕು ನೇಮ ತುಂಬಿದ ಭೂಮಿಗೂ ನೇಮ ತುಂಬಿದ ಭೂಮಿಗೆ ಬರುಲಾರೆ ಮಣ್ಣ ಮುಟ್ಟದ ಜನ ಕುಳಿತು ಉಣ್ಣುತ್ತಾರೆ ಬೆವರ ಸುರಿಸುವುದಾನೆ ಬೆಣ್ಣೆ ತಿನ್ನುತ್ತಾರೆ ಪ್ರೀತಿ ರಾಯಚೂರು ಜಿಲ್ಲಾ ಬರಗಾಲ ಅಂತೇಳಿ ಘೋಷಣೆ ಮಾಡಲೇಬೇಕು. ರೈತರ ಸಾಲ ಮನ್ನಾ ಮಾಡಲೇಬೇಕು. ರೈತರ ಸಾಲ ಮನ್ನಾ ಮಾಡಲೇಬೇಕು. ಇಲ್ಲ ಈ ಸಂದರ್ಭದಲ್ಲಿ ಬಿಎನ್ ಯರದಿಹಾಳ್ ಜಿಲ್ಲಾ ಕಾರ್ಯದರ್ಶಿ ಸಿಪಿಐ ಎಂಎಲ್ ಮಾಸ್ ಲೈನ್ ರಮೇಶ್ ಪಾಟೀಲ್ ಬೆರ್ಗಿ ತಾಲೂಕಾ ಅಧ್ಯಕ್ಷರು ಕೆಆರ್ಎಸ್ ಸೇರಿದಂತೆ ಬಸಪ್ಪ ಕಡೂಬೂರು ವೆಂಕಟೇಶ್ ಭೀಮರಾಜ್ ಕ್ಯಾಂಪ್ ನಿಂಗಪ್ಪ ಚಿಕ್ಕಬೆರ್ಗಿ ಬಾಲಾಜಿ ಉದ್ಬಾಳ ಯಮನೂರಪ್ಪ ರತ್ನಾಪುರ ಹಟ್ಟಿ ಖಾಜಾ ಸಾಬ್ ಅಸ್ಲಾಂ ಮರಿಯಪ್ಪ ನಾಯಕ್ ಬಿರ್ಗಿ ಕರಿಯಪ್ಪ ತುರ್ವಿಹಾಳ್ ನಿಂಗಪ್ಪ ಲಾಲ್ ಸಾಬ್ ಜಿಲಾಬಿ ಮೊಹಮ್ಮದ್ ಅಲಿ ನಿಂಗಪ್ಪ ಜಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.